ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಸೋಮವಾರದಂದು ಚಿತ್ರದುರ್ಗದ ಬೆಸ್ಕಾಂ ಮುಖ್ಯ ಕಚೇರಿ ಮುಂದೆ ಭಾರತೀಯ ಕಿಸಾನ್ ಸಂಘದ ಪದಾಧಿಕಾರಿಗಳು ಪ್ರತಿಭಟನೆ ಮಾಡಿದರು. ವಿದ್ಯುತ್ ಖಾಸಗೀಕರಣ ಮಾಡುವುದರಿಂದ ರೈತ ಹಾಗೂ ಸಾರ್ವಜನಿಕರಿಗೆ ಸಾಕಷ್ಟು ಬರೆ ಎಳೆಯುವಂಥ ಕೆಲಸ ಸರ್ಕಾರ ಮಾಡುತ್ತಿದೆ ಎಂದು ದೂರಿದರು. ಖಾಸಗಿ ಕಂಪನಿಗಳು ತಮಗೆ ಹೇಗೆ ಬೇಕೋ ಹಾಗೆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತವೆ. ಇದರಿಂದಾಗಿ ಸಾಮಾನ್ಯರಿಗೆ ಹಾಗೂ ರೈತರಿಗೆ ಬರೆಯಾಗಬಹುದು. ಇದರಿಂದಾಗಿ ಸಾರ್ವಜನಿಕರು, ರೈತರು ಸಂಕಷ್ಟಕ್ಕೆ ಸಿಲುಕುತ್ತಾರೆ. ಆದ ಕಾರಣ ಯಾವುದೇ ಕಾರಣಕ್ಕೂ ವಿದ್ಯುತ್ತನ್ನು ಯಾವುದೇ ಖಾಸಗಿ ಕಂಪನಿಗೆ ವಹಿಸಬಾರದು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷರಾದ ಕರಿಕೆರೆ ತಿಪ್ಪೇಸ್ವಾಮಿ, ಕಾರ್ಯದರ್ಶಿ ಮಂಜುನಾಥ್, ಖಜಾಂಚಿ ಕೆಸಿ ಗೌಡ ಹಾಗೂ ಪದಾಧಿಕಾರಿಗಳು ಇತರರು ಇದ್ದರು. ಮೊದಲು ಪುಕ್ಷಟೆ ಕೊಡ್ತಾರೆ, ಉಚಿತವಾಗಿ ಕೊಡ್ತಾರೆ, ಸರ್ವಿಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಕಾಲಕ್ರಮೇಣ ಅದಕ್ಕೆ ಭಯಂಕರವಾದ ಸರ್ವಿಸ್ ಚಾರ್ಜ್ಗಳು ದರ ನಿಗದಿ ಮಾಡೋದಲ್ಲಿ ಏಕಾಏಕಿ ದರ ಏರುಪೇರು ಮಾಡಿಬಿಟ್ಟು ರೈತರನ್ನ ಸುಳೆ ಬಿಡಿತಾರೆ. ಮತ್ತು ಆಮೇಲೆ ರೈತರನ್ನ ಒಂದು ಅಡಿಯಾಳಾಗಿ ಮಾಡ್ಕೊತಾರೆ. ಅದಲ್ಲದೆ ರೈತರಿಗೆ ಒಂದು ಬೆನ್ನೆಲುಬಾಗಿರ್ತಕ್ಕಂಥ ಪ್ರತಿಯೊಂದು ಸಾಮಾನ್ಯ ನಾಗರಿಕರಾಗುವುದು ಅಥವಾ ವಾಣಿಜ್ಯ ಬಳಕೆದಾರರು, ವಿದ್ಯುತ್ ಬಳಕೆದಾರರು ಎಲ್ಲರನ್ನು ಕೂಡ ತಮ್ಮ ಕಪಿ ಬುಷಲ್ಲಿ ಇಟ್ಕೊಂಡು ಆಟ ಆಡಿಸ್ತಾರೆ. ಮೊದಲು ಸಿಹಿ ಕೊಡ್ತಾರೆ, ಅದು ಸಿಹಿ ಹೆಂಗಿರುತ್ತಂದರೆ ಅದರೊಳಗಡೆ ಕಹಿ ಗುಳಿಗೆ ಇರುತ್ತೆ. ಹಂಗಾಗಿ ಇವರೆಲ್ಲ ಕೊಟ್ಟು ನಮ್ಮನ್ನು ಒಂದು ಅಧೋಗತಿಗೆಲ್ಲ ಹುನ್ನಾರ ಇದನ್ನು ಸರ್ಕಾರ ಆದಷ್ಟು ಕೂಡಲೇ ಹಿಂಪಡಿಬೇಕು ಅಂತಂದು ಈ ಹಕ್ಕೊತ್ತಾಯ ಮಂಡಿಸ್ತಾ ಇದ್ದೀವಿ ಭಾರತೀಯ ಕಿಸಾನ್ ಸಂಘದ ವತಿಯಿಂದ.